ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಯುಗಾದಿ ಹೊಸತಡಕು ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಒಂದು ಸತಿನೂ ನೀವು ಮಾಡಿರಲ್ಲ ಅನ್ಕೋತೀನಿ. ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡಿ ತಿಂತೀರ. ಮೊದಲಿಗೆ ನಾನು 2 kg ಮಟನ್ ತೊಗೊಂಡಿದ್ದೀನಿ. ಈರುಳ್ಳಿ 1, ಒಣಮೆಣಸಿನ್ಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಕಾಯಲಿಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಮತ್ತು ಉಪ್ಪು ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಮಟನ್ನ ತೊಳೆದಿಟ್ಕೊಂಡಿದ್ದೆ. ಈಗ ಅದನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬೇಯಲಿಕ್ಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ, ನೀರು ಎಲ್ಲ ಡ್ರೈ ಆಗೋವರೆಗೂ ಅರಿಶಿನ ಸ್ವಲ್ಪ ಹೆಚ್ಚಾಗಿ ಹಾಕಿ ಎಣ್ಣೆಲೆ ಡ್ರೈ ಫ್ರೈ ಮಾಡ್ಕೋಬೇಕು ನೀವು. ಆವಾಗ ಮಾತ್ರ ನಿಮ್ಮದು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ಲೇವರ್ ಎನ್ಹಾನ್ಸ್ ಆಗೋಕ್ಕೆ ಮೇನ್ ರೀಸನ್ನೇ ಇದು. ನೀವು ಈ ಸ್ಟೆಪ್ಪಲ್ಲಿ ಮಿಸ್ಟೇಕ್ ಆಯಿತು ಅಂತಂದರೆ ಸಾಂಬಾರು ಟೇಸ್ಟ್ ಏನು ಅಷ್ಟರಲ್ಲೇ ಇರುತ್ತೆ. ಕೆಲವರೆಲ್ಲ ಹಸಿ ಇದಕ್ಕೆ ಮಸಾಲೆ ಹಾಕಿ ಇಡ್ತಾರೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟೇಸ್ಟ್ ವೈಸು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಈಗ ಮಸಾಲೆಗೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಟೊಮೆಟೊ ಇಟ್ಕೊಂಡಿದ್ದೀನಿ. 2 kg ಮಟನ್ಗೆ ತೊಗೊಂಡಿದ್ದೀನಿ. 1 ಚಿಪ್ಪು ಕಾಯಿ ತುರಿ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಈಗ ಒಂದು ಬಾಣಲೆ ಕಾಯ್ಲಿಕ್ಕಿಟ್ಟು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಈ ಕಡೆ ಮಟನ್ ಬೇಯ್ತಾ ಇದೆ. ಇದು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಎಣ್ಣೆ ಕಾದಿದೆ. ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮಾಟೊ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಮಟನ್ನಲ್ಲಿ ನೀರು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ಈ ರೀತಿ ಮಾಡಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಫಸ್ಟು. ಇದು ಟೊಮೆಟೊ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಶುಂಠಿ ಮತ್ತು ಹಸಿಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕೋದ್ಮೇಲೆ 1-2 ಸೆಕೆಂಡ್ ಸಾಕು. ಜಸ್ಟ್ ಹಾಗೆ ತಿರುಗಿಸ್ಕೊಟ್ಟು ಬಿಸಿಲೇನೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಕಾಯಿ ಮತ್ತು ಶುಂಠಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಅದು ಟೇಸ್ಟ್ ವೈಸ್ ಚೆನ್ನಾಗಿ ಬರೋದಿಲ್ಲ. ಈ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿಯೆಲ್ಲ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ, ಈಗ ರುಬ್ಕೊಂಡೆ ನೋಡಿ. ಈಗ ಅದು ಚೆನ್ನಾಗಿ ಡ್ರೈ ಆದಮೇಲೆ ಮಟನ್ಗೆ ಈ ರುಬ್ಬಿರತಕ್ಕಂತಹ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಸ್ಪೂನ್ ಮನೆಯಲ್ಲೇ ಮಾಡಿರ್ತಕ್ಕಂತಹ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರ್ತಕ್ಕಂತಹ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಏಕೆಂದರೆ ಮತ್ತೆ ಇದನ್ನು ಬೇಯಿಸ್ತೀವಲ್ಲ ಆವಾಗ ಸಾಂಬಾರು ಮತ್ತೆ ಗಟ್ಟಿಯಾಗುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ನಾನು ನೀರು ಸೇರಿಸ್ಕೊತಾ ಇದ್ದೀನಿ.
ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಂತದಲ್ಲಿ ಸಾಲ್ಟ್ ಸರಿ ಇದೆಯಾ, ಉಪ್ಪು ಖಾರ ಎಲ್ಲ ನೋಡಿ ಕರೆಕ್ಟಾಗಿ ನೋಡಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಒಂಚೂರು ಕಮ್ಮಿ ಇದ್ದರೆ ಸೇರಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಮಟನ್ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ಲ, ಹಾಗಾಗಿ ಅದು ಬೆಂದ ನಂತರ ಅದನ್ನು ಸಾಲ್ಟ್ ಬಿಡೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಇದನ್ನು 2 ವಿಸಿಲ್ ತೆಗಿಯೋಣ ಮಸಾಲೆ ಹಾಕಿದ್ಮೇಲೆ. ನಂತರ ಮತ್ತೆ ಕುದಿಲಿಕ್ಕೆ ಇಡೋವಾಗ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಆವಾಗ ಬೇಕಾದರೆ ಸಾಲ್ಟು ಮತ್ತು ಖಾರ ಸೇರಿಸ್ಕೊಳ್ಳಿ. ಈಗ ನೋಡಿ 2 ವಿಸಿಲ್ ಆಗಿದೆ. ನಾನು ಇದನ್ನು ವಿಸಿಲ್ ತೆಗಿತಾ ಇದ್ದೀನಿ. ನೋಡಿ ಪ್ರೆಷರ್ ಎಲ್ಲ ಹೋಗಿದೆ, ನೋಡಿ ಹೇಗೆ ಬಂದಿದೆ ಅಂತ. ಮಟನ್ ಚೆನ್ನಾಗಿ ಬೆಂದಿದೆ, ಬಟ್ ಇನ್ನೊಂದು ಸ್ವಲ್ಪ ಸಾಂಬಾರು ತೆಳ್ಳಗಿರೋದ್ರಿಂದ ಒಂದು 5 to 6 ಮಿನಿಟ್ಸ್ ಹಾಗೆ ಕುದಿಲಿಕ್ಕೆ ಬಿಡೋಣ. ಮತ್ತು ಸಾಂಬಾರು ಆವಾಗ ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ. ನಿಮಗೆ ಇಷ್ಟೇ ಸಾಕು ಅಂತಂದರೆ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ನೋಡಿ ಮತ್ತೆ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಹೀಗೆ ಎಲ್ಲ ರೆಸಿಪೀಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.